ರಥೋತ್ಸವ ಕಾರ್ಯಕ್ರಮದ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸಕಲ ಭಕ್ತಾದಿಗಳಿಗೆ ಭಕ್ತಮನೇಶ್ವರ ಸ್ವಾಮಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಂಜುನಾಥ್ರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹಿರಿಯರಾಗಿರ್ತಕ್ಕಂಥ ಆ ದೇವೇಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮಂಜಣ್ಣವರು ಶ್ರೀಮತಿಯವರಿದ್ದಾರೆ, ಎಲ್ಲ ಇತರ ಪೂಜ್ಯ ಗುರುಗಳಿದ್ದಾರೆ, ಎಲ್ಲ ಈ ಭಾಗದ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲ ಗೌರವಾನ್ವಿತರನ್ನ ಇಲ್ಲಿ ಸ್ಮರಿಸುತ್ತಾ ಭಕ್ತಮನೇಶ್ವರ ಸ್ವಾಮಿಯ ಭಕ್ತಿಗೆ ಮತ್ತೆ ಅವರ ಕೃಪೆಗೆ ಎಲ್ಲ ಇವತ್ತು ಸೇರ್ತಕ್ಕಂಥ ಸಾವಿರಾರು ಜನ ಇವತ್ತು ದಿನೇ ದಿನ ನಾನು ಸುಮಾರು 5 ವರ್ಷಗಳಿಂದ ಶ್ರೀ ಕ್ಷೇತ್ರದ ಒಬ್ಬ ಭಕ್ತನಾಗಿ ಎಲ್ಲ ಭಕ್ತರು ಕೇಳ್ಕೊಳ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರ ಏನು ಬೇಡಿಕೆ ಇದೆ, ಬೇಡಿಕೆ ಅನ್ನೋದಕ್ಕಿಂತ ಅವರು ನೋವು ನಿಲುವುಗಳು ಏನಿದಾವೆ ಅವೆಲ್ಲಕ್ಕೂ ಭಗವಂತನ ಆಶೀರ್ವಾದ ಇದ್ರೆ ಅಷ್ಟೇ ಎಲ್ಲ ಜನ ಬಂದು ದೇವರಲ್ಲಿ ಜಾಸ್ತಿ. ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ನಂದೀಶ್ವರ ಸ್ವಾಮಿ ದೇವಸ್ಥಾನ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸುವುದರ ಜೊತೆಗೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಆಗ ಅಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ರಂಗನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ವಂದನೆಯನ್ನು ಮಾಡಿ ಸಕಲರಿಗೂ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಡಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ. ನಮ್ಮ ಸಂಬಂಧಿಕರು ನಮ್ಮ ಚಿಕ್ಕಪ್ಪನ ಮಗ, ನನ್ನ ತಮ್ಮ ಸೋಮು ಅಂತ ಇಲ್ಲೇ ಇದ್ದಾರೆ, ಸೋಮಶೇಖರು. ಸುಮಾರು ಇಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿರ್ತಾರೆ. ನೀಡಿ ಅವರಿಗೆ ನೀವು ಗೌರವಿಸಬೇಕು ಅಂತ ಹೇಳ್ಕೊಳ್ತೀನಿ. ನೆಲಮಂಗಲ ಕ್ಷೇತ್ರ ಶಾಸಕರಾದಂತಹ ಶ್ರೀನಿವಾಸರವರು ವೇದಿಕೆ ಮೇಲೆ ಬರಬೇಕು. ಚಪ್ಪಳೆಯನ್ನು ನೀಡಬೇಕು. ನಮ್ಮ ನಿಕಟಪೂರ್ವ ಶಾಸಕರು ಸ್ನೇಹಜೀವಿ ಸಜ್ಜನ ರಾಜಕಾರಣಿ ಎಂದರೆ ಹೆಸರು ಪಡೆದಿರುವಂತಹ ನಮ್ಮ ಮಂಜಣ್ಣವರಿಗೆ ಒಂದು ಜೋರದ ಚಪ್ಪಳೆನ ನೀಡಬೇಕು. ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಸನ್ನಿಧಿ ಶಿವನ ಒಂದು ಪರಿವರ್ತನೆ 12ನೇ ವರ್ಷದ ಬ್ರಹ್ಮೋತ್ಸವ. ಇದು ಯಾರ ಸ್ವಾರ್ಥದ ಸತ್ತಲ್ಲ, ಸ್ವಾಭಿಮಾನದ ಸತ್ತು. ಗುಡಿಯನ್ನು ನಾವು ಕಟ್ಟಿಸಿರ್ಬೋದು, ದೇವರನ್ನು ನಾವು ಮಾಡಿಸಿರ್ಬೋದು, ದೇವರು ನಮ್ದಲ್ವ, ದೇವ್ರು ನಮ್ದ. ಯಾರು ಭಕ್ತಿಯಿಂದ ಬಯಸಿ ಭಗವಂತ ಅಂತ ಒಂದು ಕೊಟ್ಟಿದ್ದ ಒಂದು ಕೃಪೆಯಲ್ಲಿ ಈ ಮಟ್ಟಕ್ಕೆ ತಗೊಂಡು ಇದು ನಾಡಿನ ಜನತೆಗೆ ಒಂದು ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನಿವತ್ತು ಮುಂದೆ ಹೇಳಿದ್ದೆ. ಏಕೆಂದರೆ ಇವತ್ತು 400 ಮಕ್ಕಳು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಸುಮಾರು ಸಾವಿರಾರು ಜನಕ್ಕೆ ಮಂಗಲ್ಯಗಳು ಕೊಟ್ಟು ಕಾರ್ಯಗಳು ನಾನು ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅನ್ನಂಗಿದ್ರೆ ಇಷ್ಟಕತ್ರ ಭೂಮಿ, ಇಷ್ಟಕತ್ರ ದೇವಸ್ಥಾನವನ್ನು ಶ್ರೀ ನಂದೀಶ್ವರನ ಸೃಷ್ಟಿಗೆ ನಾನೇನು ಬರೀಬೇಕಾಗಿರಲಿಲ್ಲ. ಇದು ಮುಂದಿನ ಉನ್ನತವಾದಂಥ ಮಾರ್ಗಕ್ಕೆ ಹೋಗಲಿ, ಮುಂದೆ ಹುಟ್ಟುವಂತಕ್ಕಂಥ ಒಂದು ಪೀಳಿಗೆಗೆ ಒಂದು ಧರ್ಮ ಪಾಠವಾಗಲಿ ಅಂತ ಹೇಳಿ ನಾನು ಈ ಕೆಲಸವನ್ನು. ಈ ಭಾಗದ ಶಾಸಕರು ಆಗಮಿಸಿ ಹೇಳ್ಕೊಂಡಿರಲಿಲ್ಲ ಸರ್. ನೆಲಮಂಗಲ ಶಾಸಕರು ಅಂದರೆ ಗುಡಿ ಕಟ್ಟತ್ತವಳಿಂದ ಹಿಡಿದು ಅನ್ನ ದಾಸೋಹತ್ತವಳಿಂದ ಹಿಡಿದು ಒಂದು ಸ್ಕೂಲ್ ಕಟ್ಟಡಕ್ಕೂ ಕೂಡ ಅವರು ಸಾಕಷ್ಟು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಶಾಸಕರು ಕೂಡ ಅತಿ ಹೆಚ್ಚಿಗೆ ನಾನು ಅವಕಾಶವನ್ನು ಪಡಿಬೇಕಾಗಿತ್ತು, ಹೋಗಿಲ್ಲ. ನೆಲಮಂಗಲ ಶಾಸಕರು ಸುಮಾರು ಇಲ್ಲಿಗೆ 4 ವರ್ಷದಲ್ಲಿ ಈ ಜಾಗಕ್ಕೆ ಬಂದಿದ್ದರು. ಬಂದಿರ್ತಾಗ ನನ್ನ ಬಾಯಿಲ್ಲ, ಅದೇನು ಬತ್ತ ಗೊತ್ತಿಲ್ಲ, ಇವತ್ತಲ್ಲ ನಾಳೆ ನೀವು ರಾಜಕಾರಣಿಗಳಾಗ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಾನು. ಆದರೆ ಇದು ಹೆಂಗೆ ಹೇಳ್ತೀರಾ ನೀವು ಅಂತ ಅವ್ರು ನನ್ನ ವಾದ ಮಾಡಿದ್ರು. ಏನೋ ಭಗವಂತನ ಇಚ್ಛೆ, ನೀವು ಇವತ್ತಲ್ಲ ನಾಳೆ ಶಾಸಕರಾದೇ ಆಗ್ತೀರ, ಒಂದು ಕರುಣಮಯ್ಯ ಆಗೋ
ಸ್ವಾರ್ಥವನ್ನು ಆಗಬೇಡ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಭಾಷೆ ತಗೊಂಡು ಯಾವ ಬಗ್ಗೆ ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದೆ. ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ JDSನವ್ರಿಗೆ, JDSನವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಬರ್ತದೆ. ಈಗಿನ ಯಾರಿಗೆ ಹೇಳಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿ ಅಂತ ನಮ್ಮ ಜನಕ್ಕೆ ಕೊಟ್ಟೆ ನಾನು. ಅದರೊಳಗೆ ನೀವೇ ನೋಡಿರ್ಬೇಕು. ಶಾಲು ಇವತ್ತು ನಾನು ಯಾವ ಶಾಸಕರಿಗೂ ಆಗಲಿಲ್ಲ. ಅವ್ರಿಗೆ ಹಾಕ್ಬೇಕು, ಅವ್ರಿಗೆ ಹಾಕ್ಬೇಕು. ಯಾಕಿದನ್ನ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಆಡೋ ಉಸಿರೇ ನಮ್ದಲ್ಲ ಅಂದರೆ ಈ ಭೂಮಿ ಮೇಲೆ ಇನ್ನೇನಿದೆ ನಮ್ಮದು. ಅದಕ್ಕೋಸ್ಕರನ ಇದು ಉನ್ನತವಾದಂತಕ್ಕಂಥ ಒಂದು ಮಾರ್ಗಕ್ಕೆ ಹೋಗಲಿ, ಎಲ್ಲರೂ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಏನಪ್ಪ ಅಂದರೆ ಹೋಳಿ ಹುಣ್ಣಿಮೆಯ ದಿನ ಅಂದರೆ ನಾವು ಒಂದು ಕಾಮನ್ನು ಸುಟ್ಟಿ ಸಂತೋಷ ಪಡುವಂತಕ್ಕಂಥ ಒಂದು ದಿನ. ಆ ದಿನದಲ್ಲಿ ಒಂದು ಚಂದ್ರಗ್ರಹಣ ಪ್ರಾಪ್ತಿಯಾಗಿದೆ. ಅಂದರೆ ಚಂದ್ರಗ್ರಹಣ ರಕ್ತಚಂದನ ಅಂತ ಒಂದು ವಕ್ರ ದೃಷ್ಟಿ ಯಾವ ನಾಡಿನ ಜನತೆಗೂ ಬೀಳದೇ ಇರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಂಡೆ. ಇನ್ನೇನಾದರೂ ಹೆಚ್ಚಿಗೆ ನೀವು ಕೇಳಬೇಕು ಅನ್ನಂಗಿದ್ರೆ ನನ್ನನ್ನು ನಾನೇ ಹೊಗಳ್ಕೊಳ್ಳೋ ಅಂತಕ್ಕಂಥ ವಿಚಾರ ನನಗೆ ಬೇಕಾಗಿಲ್ಲ. ನನಗೆ ಯಾರಲ್ಲಿ ಒಬ್ಬರು ಹೇಳಿದ್ರು, ಇವಾಗ ಫಸ್ಟು ಡಾಕ್ಟ್ರಿ ಪದವಿಯನ್ನು ಕೊಡಿಸಿ ನಾನು ಬೇಡ. ಈಗ ಆಡಂಬರ ಮಾಡ್ಕೊಂಡು ನಾವು ಮಾಡ್ಕೊಳ್ಳೋಂಥ ವಿಚಾರ ಏನಿದೆ ಬೇಕಾಗಿಲ್ಲ. ಅದು ಏನು ನಾವೇನು ಮಾಡೋದು, ನಾವು ಸೇವೆ ಮಾಡಬೇಕು, ಸೇವೆಗೆ ಬದ್ಧನೇ ಆಗೋಣ. ನಾವು ತಾಯಿ ಹೊಟ್ಟೆಲಿ ಹುಟ್ಟಿದ್ವಿ, ಮತ್ತೆ ನಾವು ತಾಯಿ ಹೊಟ್ಟೆಗೆ ಹೋಗ್ತೀವಿ. ಅದ್ರ ಒಳಗಡೆ ಏನಾದರೂ ನಾವು 100,000 ಜನಕ್ಕೆ ಮಾಡೋಕ್ಕಾಗದೇ ಇರ್ಬೋದು, 1,000 ಜನಕ್ಕೆ ಮಾಡೋಕ್ಕಾಗದೇ ಇರ್ಬೋದು. ಒಂದು 10 ಜನಕ್ಕಾದರೂ ಸಾಕಾರವನ್ನು ಮಾಡಿದಾಗ ಆ 10 ಜನದ ಗುರಿ ಮುಂದೆ 100 ಜನ ಆಗಿರ್ತದೆ. ಅಂಥ ಒಂದು ಅವಕಾಶ ಪ್ರತಿಯೊಂದು ಮನೆಯಲ್ಲೂ ಆಗಲಿ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಲಿ ಅಂಥೇಳಿ ನಾನು ಆ ಶಿವಪಾರ್ವತಿಯಲ್ಲಿ ಭಕ್ತಿಪೂರ್ವಕವಾಗಿ ಇಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಬರುವ ಭಕ್ತಾದಿಗಳಿಗೆ ಹೇಳೋದಿಷ್ಟೇ, ಮೊದಲು ತಂದೆ ತಾಯಿಗೆ ಸೇವೆ ಮಾಡಿ. ತಂದೆ ತಾಯಿಗೆ ಅವ್ರಿಗೆ ಸೇವೆಯನ್ನು ಸಲ್ಲಿಸಿ ಬಂದ ಅಂತರದಲ್ಲಿ ಭಗವಂತನ ನಿಲ್ಬೇಕಾದ್ರೂ ಕಷ್ಟ ತೆಗಿತಾನೆ. ತೆಗೆದು ತಪ್ಪೇನಿದೆ? ಇವತ್ತಿಷ್ಟೆಲ್ಲ ಅಂದರೆ ಇಡೀ ನಮ್ಮ ಕರ್ನಾಟಕದ ಅಂತಿಮದಲ್ಲಿ ಮೂಲ ಮೂಲೆಯಲ್ಲೂ ಕೂಡ ಸ್ವಾಮೀಜಿಗಳು ಸಾಕಷ್ಟು ಈ ಜಾಗಕ್ಕೆ ಆಗಮಿಸಿದ್ರು. ಎಲ್ಲವನ್ನು ಮಾಡ್ತಿರೋ ಬಡ ಮಕ್ಕಳಿಗೆ ಯಾಕೆ ವಿದ್ಯಾಭ್ಯಾಸ ಕೊಡೋದು ಅಂದಾಗ ಶಿವಕುಮಾರ ಸ್ವಾಮೀಜಿ ನನಗೆ ಮಾತು ಕೊಟ್ಟರು. ನಿರ್ಮಲಾನಂದ ಸ್ವಾಮೀಜಿ ಒಂದು 10 ಮಕ್ಕಳಿಗಾದ್ರೂ ಸಾಕಾರ ಕೊಡು ಅಂತ ಹೇಳಿ ಅವರ ಒಂದು ಅನುಗ್ರಹದ ಗುರಿ ಇವತ್ತು ಈ ಜಾಗದಲ್ಲಿ ಬೆಳೀತೆ ಅಂತ ಹೇಳಿದ್ರೆ ನಾನು ಇಷ್ಟ.